ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಅನಿವಾರ್ಯವಾಗಿ ಮನೆಯಲ್ಲೇ ಇನ್ನೂ ಕುಳಿತಿದ್ದೇವೆ. ಜೂನ್ ತಿಂಗಳು ಕಳೆಯಿತು, ಆದರೂ ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಮ್ಮ ಅಪ್ಪನವರಿಗೆ ನಿಮ್ಮನ್ನೊಮ್ಮೆ ಶಾಲೆಗೆ ಕಳಿಸಿದರೆ ಸಾಕು ಅಂತ ತೋಚಿದೆ. ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಯಾವಾಗ ಶಾಲೆ ಶುರುವಾಗುವುದು ಎಂಬುದಾಗಿ. ಶಾಲೆ ಬೇಗನೆ ಶುರುವಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿನ 5ನೇ ತರಗತಿಯ ಗಣಿತ ಪಾಠಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೀಗ ಒಂದು ಆಟ ಆಡಿಕೊಂಡು ಪಾಠವನ್ನು ಮಾಡೋಣ. ಎಲ್ಲರೂ ಪೆನ್ನು ಮತ್ತು ಪುಸ್ತಕ ತೆಗಿರಿ. ತೆಗೆದಿರಲ್ಲ? ಒಂದು 3 ಅಂಕೆಯ ಸಂಖ್ಯೆಯನ್ನು ಬರೆಯಿರಿ. ಯಾವುದು ಆಗ್ತದೆ? ಒಂದು 3 ಅಂಕೆಯ ಸಂಖ್ಯೆ ಬರ್ದಿರಲ್ಲ? ಆ ಸಂಖ್ಯೆಯ ಅಂಕೆಗಳನ್ನು ಪರಸ್ಪರ ಕೂಡಿಸಿ. ಅದರಲ್ಲಿ 3 ಅಂಕೆಗಳುಂಟು, ಅದನ್ನು ಪರಸ್ಪರ ಕೂಡಿಸಿ. ಅದರಲ್ಲಿರೋ 3 ಅಂಕೆಗಳನ್ನು ಒಂದರ ನಂತರ ಮತ್ತೊಂದು, ಮತ್ತೊಂದರ ನಂತರ ಮತ್ತೊಂದು, 3 ಕೂಡಿಸಿ. 2 ಅಂಕೆಯ ಉತ್ತರ ಬಂದಿರ್ಬೋದು ಕೆಲವರಿಗೆ, ಅದನ್ನು ಪುನಃ ಕೂಡಿಸಿ. ಸರಿ, ಈಗ 1 ಅಂಕೆಯ ಒಂದು ಉತ್ತರ ಬಂದಿದೆ. ಯಾವ ಉತ್ತರ ಬಂದರೂ ಕೂಡ ಸರಿ. ಈಗ ಟೀಚರು ಊಹಿಸಿದ ಸಂಖ್ಯೆಯನ್ನು ಹೇಳ್ತೇನೆ. 251. ಹೇಗೆ ಕೂಡಿಸಬೇಕು? 2 ಕೂಡಿಸು 5 ಕೂಡಿಸು 1. ಎಷ್ಟು ಉತ್ತರ? 8. ಹಾಗಾದರೆ ಅಂಕೆಗಳ ಮೊತ್ತ, ಈ 3 ಅಂಕೆ ಸಂಖ್ಯೆಯ ಅಂಕೆಗಳ ಮೊತ್ತ ಎಷ್ಟು? ಅದು 2 ಅಂಕೆಯಲ್ಲಿ ಆದರೂ ಬಂದಿದ್ದರೆ ಪುನಃ ಅದನ್ನು ಕೂಡಿಸಬೇಕು. ಈಗ 567 ಕೂಡಿಸುವ. 5 ಕೂಡಿಸು 6 ಕೂಡಿಸು 7. ಎಷ್ಟು ಉತ್ತರ? 18. ಹಾಗಾದರೆ 2 ಅಂಕೆ ಸಂಖ್ಯೆ ಬಂತು. ಪುನಃ ಅದನ್ನು 1 ಅಂಕೆಯ ಸಂಖ್ಯೆ ಬರುವಾಗೆ ಆ 2 ಅಂಕೆಗಳನ್ನು ಪುನಃ ಕೂಡಿಸಬೇಕು. ಎಷ್ಟು? 18 ಅಲ್ವಾ? ಅದನ್ನು ಪುನಃ ಕೂಡಿಸಿದಾಗ ಉತ್ತರ 9. ಹಾಗಾದರೆ ಉತ್ತರ 9. ನಿಮಗೆ ಯಾವುದೇ ಉತ್ತರ ಬಂದರೂ ಕೂಡ ನೀವು ಬರೆದದ್ದು ಸರಿ. ಅದು ಉತ್ತರ ಸರಿಯಾಗಿದ್ದರೆ ಸಾಕು, ಉತ್ತರ ಸರಿ. ಈಗ ಟೀಚರ್ ಕೆಲವು ಸಂಖ್ಯೆಗಳನ್ನು ಹೇಳ್ತಾರೆ. ಆ ಸಂಖ್ಯೆಗಳ ಅಂಕೆಗಳ ಮೊತ್ತ ಎಷ್ಟು ಅಂತ ನೋಡಬೇಕು. ಅಂಕೆಗಳ ಮೊತ್ತ, ಅಂಕೆಯ ಮೊತ್ತ, ಕೊನೆಗೆ ಸಿಕ್ಕುವುದು ಅಂಕೆಯ ಮೊತ್ತ. 18 ಎಷ್ಟು ಮೊತ್ತ? ಪರಸ್ಪರ ಕೂಡಿಸಿದಾಗ ಅಂಕೆಗಳನ್ನು 9. 27 ಕೂಡಿಸಿ ಉತ್ತರ ಎಷ್ಟು? 9. 36 ಉತ್ತರ 9. 45 ಪರಸ್ಪರ ಕೂಡಿಸಿ 4 ಮತ್ತು 5 ಉತ್ತರ 9. ಈಗ ಅಂಕೆ ಮೊತ್ತ 9. 54 ಪುನಃ 9. 63 9. ಹಾಗಾದರೆ ಈ ಎಲ್ಲ ಸಂಖ್ಯೆಗಳ ಅಂಕೆಗಳ ಮೊತ್ತ 9. ಅಮ್ಮನವರ ಅಪ್ಪನವರ ಮೊಬೈಲ್ ನಂಬರ್ ಎಲ್ಲರಿಗೂ ಬೈಪಾಠ ಗೊತ್ತುಂಟು. ಆ ಮೊಬೈಲ್ ನಂಬರದ ಅಂಕೆಗಳ ಮೊತ್ತ ಎಷ್ಟು ಬರ್ತದೆ ಅಂತ ಕೂಡಿಸಿ ನೋಡ್ಬೋದು. ಟೀಚರು ನಿಮಗಾಗಿ ಒಂದು ವರ್ಕ್ಶೀಟ್ ಮಾಡಿದ್ದಾರೆ. ಇದರಲ್ಲಿ 3 ಕೋಣೆ ಇದೆ. ಒಂದು ಸಂಖ್ಯೆ, ಇನ್ನೊಂದು ಅಂಕೆಗಳ ಮೊತ್ತ, ಅಂಕೆ ಮೊತ್ತ, ಹಾಗೆ 3 ಕೋಣೆಗಳಿದೆ. ಇದನ್ನು ಭರ್ತಿ ಮಾಡಬೇಕು. ಎಲ್ಲರೂ ಮಾಡ್ತೀರಲ್ಲ?
ಇದು ನಿಮಗಿರುವಂತಹ ವರ್ಕ್ಶೀಟ್. ಸರಿ, ಹುಷಾರೆಲ್ಲರೂ ಕೂಡ. ನಾವು ಮುಂದೆ ಒಂದು ಚಟುವಟಿಕೆಯನ್ನು ಮಾಡುವ. ಏನಂತ ನೋಡಿಕೊಳ್ಳುವ. ನೀವು ಹಲವಾರು ವಿಜ್ಞಾನಿಗಳ ಹೆಸರನ್ನು ಕೇಳಿರ್ಬೋದು. ಕೇಳಿದ್ದೀರಲ್ಲ ಗಣಿತ ವಿಜ್ಞಾನ ಪಾಠದಲ್ಲಿ ಬೇರೆ ಬೇರೆ ವಿಜ್ಞಾನಿಗಳ ಹೆಸರನ್ನು ಕೇಳಿರ್ಬೋದು. ಯಾವೆಲ್ಲ ವಿಜ್ಞಾನಿಗಳ ಹೆಸರನ್ನು ಕೇಳಿದ್ದೀರಿ ಹೇಳಿ? ಜಗದೀಶ್ ಚಂದ್ರ ಬೋಸ್, ಸರ್ ಐಸಾಕ್ ನ್ಯೂಟನ್, ಸಿ ವಿ ರಾಮನ್, ಹೀಗೆ ಹಲವಾರು ವಿಜ್ಞಾನಿಗಳ ಹೆಸರನ್ನು ಕೇಳಿದ್ದೀರಿ. ಅವರು ಏನೆಲ್ಲ ಸಂಶೋಧನೆ ಮಾಡಿ ಕಂಡು ಹಿಡಿದದ್ದು ಕೂಡ ಗೊತ್ತುಂಟು. ಜಗದೀಶ್ ಚಂದ್ರ ಬೋಸ್ ಸಸ್ಯಗಳಿಗೆ ಜೀವವಿದೆ, ಆಮೇಲೆ ಐಸಾಕ್ ನ್ಯೂಟನ್ ಬಲ್ಬುಗಳನ್ನು ಕಂಡು ಹಿಡಿದದ್ದು, ವಿದ್ಯುತ್ ಬಲ್ಬುಗಳನ್ನು, ಆಮೇಲೆ ಸಿ ವಿ ರಾಮನ್ ಹಲವಾರು ಸಂಶೋಧನೆಗಳನ್ನು ಮಾಡಿ ರಾಮನ್ ಇಫೆಕ್ಟ್ ಎಂಬಂಥದ್ದು ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಿದ್ದು ಎಲ್ಲ ನಮಗೆ ಗೊತ್ತಿದೆ. ಹೀಗೆ ಗಣಿತದಲ್ಲಿ ಕೂಡ ಸಾಧನೆ ಮಾಡಿದಂತಹ ಹಲವಾರು ಗಣಿತಶಾಸ್ತ್ರಜ್ಞರಿದ್ದಾರೆ. ಯಾರ್ದಾದ್ರೂ ಹೆಸರು ತಿಳಿದಿದೆಯಾ? ಗಣಿತಶಾಸ್ತ್ರಜ್ಞರ ಹೆಸರು ಆಲೋಚನೆ ಮಾಡಿ. ತರಗತಿಯಲ್ಲಿ ಅಧ್ಯಾಪಕರು ಹೇಳಿರ್ಬೋದು, ನಾನು ಕೂಡ ಹೇಳಿದ್ದೇನೆ. ಯಾವುದೋ ನೆನಪುಂಟು, ಯಾವುದೋ ಆರ್ಯಭಟ. ಒಬ್ಬರು ಗಣಿತಶಾಸ್ತ್ರಜ್ಞರು ಆರ್ಯಭಟ, ಅವರ ಭಾವಚಿತ್ರವನ್ನು ನೋಡಿಕೊಳ್ಳಿ. ಇನ್ನೊಬ್ಬರದ್ದು ಬ್ರಹ್ಮಗುಪ್ತ. ಹೌದು, ಇವರು ಕೂಡ ಗಣಿತಶಾಸ್ತ್ರಜ್ಞರು. ಇನ್ನು ಬೇರೆ ಗೊತ್ತಿದ್ದವರು ಹೇಳಿ. ಯಾರು? ಭಾಸ್ಕರಾಚಾರ್ಯ, ಶಕುಂತಲಾದೇವಿ, ಆಮೇಲೆ ಡಿ ಆರ್ ಕಾಪ್ರೇಕರ್. ಇವರ ಬಗ್ಗೆ ನಾವಿವತ್ತು ಸ್ವಲ್ಪ ವಿವರವಾಗಿ ತಿಳಿಯುವ. ಯಾರು ಕಾಪ್ರೇಕರ್? ಡಿ ಆರ್ ಕಾಪ್ರೇಕರ್. ಇವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಕಾಪ್ರೇಕರ್. ಇವರು ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಜನಿಸಿದರು. ಚಿಕ್ಕದಿರುವಾಗಲೇ ಇವರಿಗೆ ಸಂಖ್ಯೆಗಳಲ್ಲಿ ಭಾರಿ ಆಸಕ್ತಿ. ಸಂಖ್ಯೆಗಳಿಂದ ಹಲವಾರು ಚತುಷ್ಕ್ರಿಯೆಗಳನ್ನು ಮಾಡೋದು, ಆಮೇಲೆ ಸಂಖ್ಯೆಗಳಲ್ಲೇ ಇವರ ಪ್ರತಿದಿನನಿತ್ಯದ ಆಟ ಸಂಖ್ಯೆಗಳಲ್ಲೇ ಆಗ್ತಾಯಿತ್ತು. ಇವರು BSc ಪದವೀಧರರಾದರು. ಆ ಬಳಿಕ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇರಿಕೊಂಡರು. ತನ್ನ ನಿವೃತ್ತಿಯವರೆಗೆ ಅವರು ಅಧ್ಯಾಪಕರಾಗಿಯೇ ಸೇವೆಯನ್ನು ಸಲ್ಲಿಸಿದರು. ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಗಣಿತದಲ್ಲಿ ಕಾಪ್ರೇಕರ್ ಅವರ ಹೆಸರಿನಲ್ಲೇ ಒಂದು ಸಂಖ್ಯೆ ಇದೆ. ಅದನ್ನು ಹೇಳೋದು ಕಾಪ್ರೇಕರ್ ಸಂಖ್ಯೆ ಅಂತ. ಹಾಗಾದರೆ ಅವರೆಷ್ಟು ದೊಡ್ಡ ಸಾಧನೆ ಮಾಡಿರ್ಬೋದು ನೋಡಿ. ಯಾವುದಂತ ಅದನ್ನು ನೋಡಬೇಕಾದ್ರೆ ನೀವೇ ಅದನ್ನು ಕಂಡುಕೊಳ್ಬೇಕು. ರೆಡಿ ಅಲ್ಲ? ಸರಿ, ಪೆನ್ನು ಮತ್ತು ಪುಸ್ತಕ ತೆಗೆದುಕೊಂಡು ಟೀಚರ್ ಹೇಳಿದ ಹಾಗೆ ಬರೀತಾ ಬರಬೇಕು. ಒಂದು 4 ಅಂಕೆ ಸಂಖ್ಯೆಯನ್ನು ಬರೀರಿ. ಯಾವುದು ಆಗ್ತದೆ? ಒಂದು 4 ಅಂಕೆ ಸಂಖ್ಯೆಯನ್ನು ಬರೀರಿ. ಬರ್ದಿರಲ್ಲ, ಅದರಿಂದ ದೊಡ್ಡ ಸಂಖ್ಯೆಯನ್ನು ಬರೀರಿ. ಅದೇ 4 ಅಂಕೆಯ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆ ಮಾಡಬೇಕು. ಹೇಳಿಕೊಟ್ಟಿದ್ದೇನೆ ಹೇಗೆ ಅಂತ. ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಮೊದಲು ಬರೆದುಕೊಂಡು 4 ಅಂಕೆಯ ದೊಡ್ಡ ಸಂಖ್ಯೆ ಬರೀರಿ. ಬರ್ದಿರಲ್ಲ, ಅದನ್ನು ತಿರುಗಿಸಿ ಬರೆಯಿರಿ. ಈಗ ದೊಡ್ಡ ಸಂಖ್ಯೆ ಮತ್ತು ತಿರುಗಿಸಿ ಬರೆದ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆಯಿಂದ ತಿರುಗಿಸಿ ಬರೆದ ಸಂಖ್ಯೆಯನ್ನು ಕಳೆಯಿರಿ. ವ್ಯವಕಲನ ಮಾಡುವುದು ಕಳೆಯಿರಿ. ಇದು 1ನೆಯ ಹಂತ. 4 ಅಂಕೆ ಸಂಖ್ಯೆ ಬರಿಬೇಕು, ದೊಡ್ಡ ಸಂಖ್ಯೆ ಬರಿಬೇಕು, ತಿರುಗಿಸಿ ಬರಿಬೇಕು, ತಿರುಗಿಸಿ ಬರೆದ ಸಂಖ್ಯೆಯನ್ನು ಕಳಿಬೇಕು. ಒಂದು ಉತ್ತರ ಸಿಕ್ಕಿತಲ್ಲ? ವ್ಯವಕಲನ ಚಂದಕ್ಕೆ ವಿಡಿಯೋ ಎಲ್ಲ ನೋಡಿದ್ದೀರಿ. ಎಲ್ರಿಗೂ ವ್ಯವಕಲನ ಗೊತ್ತಿದೆ ಸರಿಯಾಗಿ ಹೇಗೆ ಮಾಡಬೇಕು ಅಂತ. ಸರಿ, ಉತ್ತರ ಸಿಕ್ಕಿತಲ್ಲ? ಸರಿ, ಈಗ ಪುನಃ ಆ ಸಂಖ್ಯೆಯಲ್ಲಿ 2ನೇ ಹಂತ ಶುರುವಾಗ್ತದೆ. ಆ ಸಂಖ್ಯೆಯ ದೊಡ್ಡ ಸಂಖ್ಯೆ ಬರೀರಿ. ಬರ್ದಿರಿ. ತಿರುಗಿಸಿ ಬರೀರಿ. ಬರ್ದಿರಿ. ಆಯ್ತಲ್ಲ? ಕಳೆಯಿರಿ. ಎರಡನೇ ಹಂತ ಕಳೀತಾ ಇದ್ದೀರಿ. ಕಳೆದಿರಲ್ಲ? ಸರಿ, ಒಂದು ಉತ್ತರ ಸಿಕ್ಕಿತು. ಈಗ 4 ಅಂಕೆ ಸಂಖ್ಯೆ ಸಿಕ್ಕೋದು. ಈಗ 3ನೆಯ ಹಂತ.
ಈ ಸಿಕ್ಕಿದ ಉತ್ತರದ ದೊಡ್ಡ ಸಂಖ್ಯೆ ಬರೀರಿ. ಆ 4 ಅಂಕೆ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು. ತಿರುಗಿಸಿ ಬರೆಯಿರಿ. ಬರ್ದಿರಲ್ಲ. ಈಗ ಸಿಕ್ಕಿದ ಉತ್ತರ ಕೆಲವರಿಗೆ ಸಿಕ್ಕಿರ್ಬೋದು, ಕೆಲವರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಈಗ ಒಂದು ಉತ್ತರ ಬಹುಶಃ ಎಲ್ರಿಗೂ ಸಿಕ್ಕಿರ್ಬೋದು. ಅದುವೇ ಕಾಪ್ರೇಕರ್ ಸಂಖ್ಯೆ. ಯಾವ ಉತ್ತರದು ನೋಡಿ, 6174. ಇದನ್ನು ಕಾಪ್ರೇಕರ್ ಸಂಖ್ಯೆ ಅಂತ ಹೇಳ್ತೇವೆ. 6174. ಟೀಚರು 3 ಸಲ ಮಾಡಿ ಸಿಕ್ಕಿದೆ ಟೀಚರಿಗೆ ಉತ್ತರ. ಈಗ ನಿಮ್ಮಲ್ಲಿ ಕೆಲವರಿಗೆ ಸಿಕ್ಕಿರಲಿಕ್ಕಿಲ್ಲ, ಪುನಃ ಅದನ್ನು ಮಾಡಬೇಕು, 4ನೇ ಹಂತ ಮಾಡಬೇಕು, ಆಗ ಸಿಗ್ತದೆ. ಆಗವೂ ಸಿಕ್ಕದಿದ್ದರೆ ಮುಂದೆ ಸಿಗ್ತದೆ. ಯಾವಾಗಂತ ಹೇಳ್ತೇನೆ ಕೇಳಿ. ಕಾಪ್ರೇಕರ್ ಸಂಖ್ಯೆ ಸಿಕ್ಕಬೇಕಾದ್ರೆ ಕಡಿಮೆ ಅಂದರೆ 2 ಹಂತಗಳನ್ನಾದರೂ ಮಾಡಬೇಕು. 2 ಹಂತ ಮಾಡುವಾಗಲೇ ಕೆಲವರಿಗೆ ಸಿಗ್ತದೆ. ಟೀಚರಿಗೆ 3 ಹಂತ ಮಾಡಿದಾಗ ಸಿಕ್ಕಿದ್ದು. ಆದರೆ ಅತಿ ಹೆಚ್ಚು ಬಾರಿ ಎಷ್ಟು ಸಲ ಮಾಡಬೇಕು ಅಂತ ಹೇಳಿದರೆ 8 ಸಲ ಮಾಡಬೇಕು. 8 ಸಲ ಮಾಡಿದರೆ ಕಾಪ್ರೇಕರ್ ಸಂಖ್ಯೆ ಎಲ್ಲರಿಗೂ ಸಿಗ್ತದೆ. ನೀವು ಯಾವುದೇ 4 ಅಂಕೆಯ ಸಂಖ್ಯೆಯನ್ನು ತಿರುಗಿಸಿ ಬರೆದು ಕಳೆಯುತ್ತಾ ಬಂದರೆ, ಇದೇ ರೀತಿಯಲ್ಲಿ ಬಂದರೆ ಅತಿ ಹೆಚ್ಚು ಅಂದರೆ 8 ಬಾರಿ ವ್ಯವಕಲನ ಮಾಡಬೇಕಾಗ್ತದೆ. ಆಗ ಕಾಪ್ರೇಕರ್ ಸಂಖ್ಯೆ ಸಿಗ್ತದೆ. ಅತಿ ಕಡಿಮೆ ಅಂದರೆ 2 ಸಲ ಮಾಡಿದರೆ ಕಾಪ್ರೇಕರ್ ಸಂಖ್ಯೆ ಸಿಗ್ತದೆ. ಹಾಗಾದರೆ ಇಷ್ಟೊಂದು ಸಾಧನೆ ಮಾಡಿದ ಮೇಲೆ ಸಿಕ್ಕಿದಂಥ ಆ ಸಂಖ್ಯೆಗೆ ಅವರ ಹೆಸರನ್ನು ಕೊಡಬೇಡವಾ? ಅದಕ್ಕೆ ಕೊಟ್ಟದ್ದು ಅವರ ಹೆಸರು ಏನು? 6174. 6174 ಇದು ಕಾಪ್ರೇಕರ್ರ ಸಂಖ್ಯೆ. ಆದರೆ ಇದರಲ್ಲಿ ಕೆಲವೊಂದು ಸಂಖ್ಯೆಗಳಿಂದ ಕಾಪ್ರೇಕರ್ ಸಂಖ್ಯೆ ಸಿಕ್ಕುವುದಿಲ್ಲ. ಯಾವುದು ಗೊತ್ತುಂಟ? ಸಮಾನ ಸಂಖ್ಯೆಗಳು ಮಾತ್ರ. ಅಂಥದ್ದು ಬರೀಲಿಕ್ಕೆ ಹೋಗಬೇಡಿ. 1111, 2222, 3333 ಇಂತಹ ಸಮಾನ ಸಂಖ್ಯೆಗಳಿಂದ ತಿರುಗಿಸಿ ಬರೆದು ವ್ಯವಕಲನ ಮಾಡಿದರೆ ಕಾಪ್ರೇಕರ್ ಸಂಖ್ಯೆ ಸಿಕ್ಕೋದಿಲ್ಲ. ಬೇರೆ ಯಾವ ಸಂಖ್ಯೆಯಿಂದ ನೀವು ಮಾಡಿದರೂ ಕೂಡ ಕಾಪ್ರೇಕರ್ ಸಂಖ್ಯೆ ಸಿಗ್ತದೆ. ಹಾಗಾದರೆ ಎಲ್ರಿಗೂ ಖುಷಿ ಆಯ್ತಲ್ಲ, ಗೊತ್ತಾಯ್ತಲ್ಲ? ಒಮ್ಮೆ ಗಟ್ಟಿ ಹೇಳಿ ಕಾಪ್ರೇಕರ್ ಸಂಖ್ಯೆ ಯಾವುದು ಅಂತ. ಕಾಪ್ರೇಕರ್ ಸಂಖ್ಯೆ 6174. ಸರಿ, ಎಲ್ಲರೂ ಕಾಪ್ರೇಕರ್ನ ಸಂಖ್ಯೆಯನ್ನು ತಿಳಿದ ಖುಷಿಯಲ್ಲಿದ್ದೀರಿ. ಆ 3 ಸಲ ಮಾಡಿ ಸಿಕ್ಕದವರು ಮುಂದೆ ಸಹ ಅದನ್ನು ಮಾಡಿ ಎಷ್ಟು ಸಲ ಮಾಡಿದರೆ ಸಿಗ್ತದೆ ಅಂತ ನಿಮ್ಮ ಅಧ್ಯಾಪಕರಿಗೆ ಹೇಳಬೇಕು, ಅಥವಾ ಎಷ್ಟು ಸಲ ಮಾಡಿ ಸಿಕ್ಕಿದೆ ಎಂಬುದಾಗಿ ಅಧ್ಯಾಪಕರಿಗೆ ತಿಳಿಸಬೇಕು. ಸರಿಯಲ್ಲ? ಸರಿ, ಈಗ ಕಾಪ್ರೇಕರ್ನ ಸಂಖ್ಯೆಯನ್ನು ಮಾಡಿ ಎಲ್ರಿಗೂ ಬಚ್ಚಿ ಹೋಗಿದೆ ಅಂತ ಕಾಣ್ತದೆ ವ್ಯವಕಲನ ಮಾಡಿ. ಈಗ ನಿಮಗೊಂದು ನೃತ್ಯದ ವಿಡಿಯೋ ತೋರಿಸ್ತೇನೆ. ಆಗ್ಬೋದಲ್ಲ? ಡ್ಯಾನ್ಸ್ ಎಲ್ಲರಿಗಿಷ್ಟ, ಹುಡುಗಿಯರಿಗೆ ಹುಡುಗರಿಗೆ ಎಲ್ಲರಿಗೂ ಕೂಡ ನೃತ್ಯ ಅಂದರೆ ತುಂಬ ಇಷ್ಟ, ಡ್ಯಾನ್ಸ್ ಮಾಡೋದು. ನಿಮಗೀಗ ಒಂದು ವಿಡಿಯೋ ತೋರಿಸ್ತೇನೆ. ವಿಡಿಯೋ ನೋಡಿ.
ವಿಡಿಯೋ ನೋಡಿದ್ರಲ್ಲ, ಖುಷಿ ಆಯ್ತಲ್ಲ? ಎಂಥ ವಿಡಿಯೋ ಅದು? ಏನು ಅಂತ ಹೇಳ್ತೇವೆ ಅದನ್ನು? ಮಗ್ಗಿ ಅಂತ ಹೇಳ್ತೇವೆ. ಅದರ ಪದ್ಯ ಯಾವುದು? ಆ ನೃತ್ಯದ ಪದ್ಯ ಮಗ್ಗಿ. ಏನು ಮಗ್ಗಿ ಅಂತ ಹೇಳಿದರೆ ಸಂಖ್ಯೆಗಳ ಗುಂಪು. ನಾವು ಕಲಿತಂತಹ ಎಲ್ಲ ಸಂಖ್ಯೆಗಳ ಗುಂಪನ್ನು ನಾವು ಗುಣಾನ ಸತ್ಯಾಂಶ, ಗುಣಾಕಾರ ಪಟ್ಟೆ ಅಥವಾ ಮಗ್ಗಿ ಅಂತ ಹೇಳ್ತೇವೆ. ನೀವೆಲ್ಲರೂ ಕೂಡ ಶಾಲೆಯಲ್ಲಿ ನಿಮ್ಮ ಗೆಳೆಯರೊಂದಿಗೆ ಈ ನೃತ್ಯವನ್ನು ಮಾಡಬೇಕು. ನೀವೇ ನಾಯಕರಾಗಬೇಕು ಅಥವಾ ಅದಕ್ಕೆ ಸೇರಿಕೊಳ್ಬೇಕು. ಅಂಥ ನೃತ್ಯ ಎಲ್ಲರೂ ಮಾಡಿರಬೇಕು. ಸುಲಭ ಮಾಡಲಿಕ್ಕೆ ಬೇರೆ ಬೇರೆ ಸ್ಟೆಪ್ ಹಾಕಿಕೊಂಡು ಭಾರಿ ಚಂದದ ನೃತ್ಯ ಶಾಲೆಯ ಯಾವುದೇ ಹಬ್ಬಕ್ಕೆ ಮಾಡ್ಬೋದು. ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ ಅಥವಾ ಶಾಲಾ ಹಿರಿಮೆ ಯಾವುದಕ್ಕಾದರೂ ಈ ಒಂದು ನೃತ್ಯವನ್ನು ಮಾಡಬೇಕು. ಸರಿಯಲ್ಲ? ಎಲ್ಲರೂ ಮಾಡ್ತೀರಲ್ಲ? ಈಗ ಟೀಚರ್ ನಿಮಗೊಂದು ವರ್ಕ್ಶೀಟನ್ನು ಕೊಟ್ಟಿದ್ದಾರೆ. ಈ ವರ್ಕ್ಶೀಟನ್ನು ನೀವು ಪೂರ್ತಿಗೊಳಿಸಬೇಕು. ಸುಲಭ ಉಂಟು, ನಿಮ್ಮ ಪುಸ್ತಕದಲ್ಲೇ ಅದನ್ನು ಬರೀತಾ ಬಂದರೆ ಆಯಿತು. ವರ್ಕ್ಶೀಟ್ ಮಾಡ್ತೀರಲ್ಲ? ಸರಿ, ಒಳ್ಳೆ ಮಕ್ಕಳು ಎಲ್ಲರೂ ಕೂಡ ಇದನ್ನು ಮಾಡಿ ಹುಷಾರಾಗಬೇಕು. ಈ ವರ್ಷದಲ್ಲಿ ಆಗಸ್ಟ್ ತಿಂಗಳಲ್ಲಿ ಓಣಂ ಹಬ್ಬ ಬರ್ತದೆ. ಕಳೆದ ವರ್ಷ ಶಾಲೆಯಲ್ಲಿ ಎಲ್ಲರೂ ಓಣಂ ಹಬ್ಬ ಆಚರಿಸಿದ್ದೀರಿ. ಪ್ರತಿ ತರಗತಿಗಳಿಗೆ ಬೇರೆ ಬೇರೆ ಸ್ಪರ್ಧೆಗಳು ಇರ್ತದೆ. ಆದರೂ ರಂಗೋಲಿ ಸ್ಪರ್ಧೆ ಎಲ್ಲ ತರಗತಿಗೆ ಇದ್ದೇ ಇರ್ತದಲ್ಲ. 5ನೇ ತರಗತಿಯ ವಿದ್ಯಾರ್ಥಿಗಳು ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದಿದ್ದಾರೆ. ಶಾಲೆಯಲ್ಲೇ ಎಲ್ಲ 10ನೆಯವರೊಟ್ಟಿಗೆ ಸ್ಪರ್ಧಿಸಿ ಶಾಲಾ ಮಟ್ಟದಲ್ಲೇ ದ್ವಿತೀಯ ಬಹುಮಾನ ಸಿಕ್ಕಿದೆ. ಭಾರಿ ಖುಷಿ, ಅಧ್ಯಾಪಕರಿಗೆ ಖುಷಿ, ಮಕ್ಕಳಿಗೆ ಖುಷಿ. ಹಾಗೆ ಆ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? 24 ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಅಧ್ಯಾಪಕರು ಬಹುಮಾನ ಕೊಡ್ತಾರೆ. ಏನು ಕೊಡ್ತಾರೆ? ಪೆನ್ನು ಬಹುಮಾನವನ್ನಾಗಿ ಕೊಡ್ತಾರೆ. ಒಳ್ಳೆ ಚಂದದ ಪೆನ್ನು ಮಕ್ಕಳಿಗೆಲ್ಲ ಸಿಕ್ಕುವಾಗ ಭಾರಿ ಖುಷಿ. ಇದು ನಮ್ಮ ಊರಿನ ಅಂಗಡಿಯಲ್ಲಿ ಇಲ್ಲ, ಟೀಚರ್ ಎಲ್ಲಿಂದಲೋ ಮಂಗಳೂರಿಂದಲೇ ಏನೋ ತಂದಿರಬೇಕು. ಭಾರಿ ಚಂದದ ಪೆನ್ನು ಅಂತ ವೀಣನಿಗೆ ತುಂಬ ಆಸಕ್ತಿ ಆಗ್ತದೆ. ಕೇಳ್ತಾಳೆ, ಟೀಚರು ಪೆನ್ನಿಗೆ ಎಷ್ಟು ಅಂತ. ಆದರೆ ಟೀಚರಿಗೆ ಆಯಿತು ನೋಡೋ, ಪೆನ್ನಿನ ಬೆಲೆಯನ್ನು ಹೇಳಿದರೆ ಪೆನ್ನುಗಳ ಒಟ್ಟು ಬೆಲೆ ಇವರೊಂದು ಕಂಡುಕೊಳ್ಳಿ ಅಂತ ಟೀಚರ್ ಹೇಳ್ತಾರೆ. ಒಂದು ಪೆನ್ನಿಗೆ 6 ರೂಪಾಯಿ. 24 ಮಕ್ಕಳಿಗೆ ಪೆನ್ನಿಗೆ ಎಷ್ಟು ಬೆಲೆ ಆಯಿತು ಅಂತ ನೀವೇ ಕಂಡುಕೊಂಡು ಹೇಳಬೇಕು ಅಂತ. ಬೇಗ ಇವರು ಖುಷಿಯಲ್ಲಿ ಬರೀತಾರೆ. ಏನೋ ಅಲ್ಲ, ತರಗತಿಯ ಮಕ್ಕಳು 24, ಪೆನ್ನಿನ ಬೆಲೆ 6. ಹಾಗಾದರೆ 24ರಿಂದ 6 ಏನು ಮಾಡಬೇಕು? ಗುಣಿಸಬೇಕು ಅಂತ ಅವರಿಗೆ ಗೊತ್ತುಂಟು. ಹಲವಾರು ಚಿಕ್ಕ ತರಗತಿಗಳಲ್ಲಿ ಅದನ್ನೆಲ್ಲ ಮಾಡಿದ್ದಾರೆ, ಗುಣಿಸ್ತಾರೆ. 6 4 ಸಲ ಎಷ್ಟು? 1 ಅಂಕೆ ಸ್ಥಾನದಲ್ಲಿ ಅದನ್ನು ಬರೀತಾರೆ ಉತ್ತರವನ್ನು. ಆಮೇಲೆ 6 2 ಸಲ 10ರ ಸ್ಥಾನದಲ್ಲಿ ಆ ಉಳಿದದನ್ನು ಅದಕ್ಕೆ ಕೂಡಿಸಿ ಉತ್ತರವನ್ನು ಬರೀತಾರೆ. ಹಾಗಾದರೆ ಅವಳಿಗೆ ಗೊತ್ತಾಯಿತು ಟೀಚರು ಪೆನ್ನಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ, ನಮಗೆಲ್ಲ ಪೆನ್ನು ಸಿಕ್ಕಲಿಕ್ಕೆ ಟೀಚರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಅವಳಿಗೆ ಗೊತ್ತಾಯಿತು. ಎಷ್ಟು ಹಣ ಕೊಟ್ಟಿದ್ದಾರೆ? ಸರಿ, 144 ರೂಪಾಯಿ ಟೀಚರು ಪೆನ್ನಿಗಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಅವರಿಗೆಲ್ಲರಿಗೂ ಕೂಡ 1 ಅಂಕೆಯಿಂದ ಗುಣಾಕಾರ ಹೇಗೆ ಅಂತ ಗೊತ್ತಾಯಿತು. ಹಾಗಾದರೆ ಟೀಚರಿಗಾಯಿತು, 1 ಅಂಕೆ ಗುಣಾಕಾರ ಮಕ್ಕಳು ಸುಲಭದಲ್ಲಿ ಪೆನ್ನಿನ ಬೆಲೆಯಲ್ಲಿ ಕಲಿತರು, ಹಾಗಾದರೆ ಇವರಿಗೊಂದು 2 ಅಂಕೆಯ ಗುಣಾಕಾರ ಸಹ ಹೇಗೆ ಕಲಿಸೋದು ಅಂತ ಟೀಚರ್ ಆಲೋಚನೆ ಮಾಡ್ತಾ ಇದ್ದಾಗಲೇ ಶಾಲೆಗೆ ಹೊಸ ಡೆಸ್ಕ್ಗಳು ಬರ್ತದೆ. ಒಂದು ಡೆಸ್ಕಿಗೆ 3250 ರೂಪಾಯಿ ಆಗ್ತದೆ. ಒಂದು ಡೆಸ್ಕಿಗಾಗುವಂತಹ ಬೆಲೆ 3250 ರೂಪಾಯಿ ಆದರೆ 75 ಡೆಸ್ಕುಗಳಿಗೆ ಎಷ್ಟು ಬೆಲೆ ಆಗ್ತದೆ? ಹಾಗಾದರೆ ಇಂತಹ ಒಂದು ಪ್ರಶ್ನೆಯನ್ನು ಹೇಗೆ ಬಿಡಿಸುವುದು? ಸುಲಭ. ಏನು? ಒಂದು ಡೆಸ್ಕಿನ ಬೆಲೆ ಎಷ್ಟು ನಮ್ಗೆ ಗೊತ್ತುಂಟು? 3250 ರೂಪಾಯಿ. ಶಾಲೆಯಲ್ಲಿ ಬೇಕಾದಂತಹ ಡೆಸ್ಕುಗಳು ಎಷ್ಟು? 75.
75 ಡೆಸ್ಕ್ಗಳು ಶಾಲೆಗೆ ಬೇಕು. ಹಾಗಾದರೆ 3,250 ರೂಪಾಯಿಯ ಹಾಗೆ 75 ಡೆಸ್ಕ್ಗಳಿಗೆ ಆಗಬೇಕಾದ ಹಣ ಏನು ಮಾಡಬೇಕು? ಹೇಗೆ ಇದು 3,250ಕ್ಕೆ 75ರಿಂದ ಗುಣಿಸೋದು ಅಂತೇಳಿದರೆ ಏನು? 3,250ಕ್ಕೆ 5ರಿಂದ ಗುಣಿಸಬೇಕು. 3,250ಕ್ಕೆ 70ರಿಂದಲೂ ಗುಣಿಸಬೇಕು. 5 1ಗಳಿಂದ ಗುಣಿಸಬೇಕು, 7 10ಗಳಂದರೆ 70ರಿಂದ ಗುಣಿಸಬೇಕು. 1 ಅಂಕೆ ಸಂಖ್ಯೆಯಾದ 5ರಿಂದಲೂ 10 ಅಂಕೆ ಸಂಖ್ಯೆಯಾದಂತಹ 7ರಿಂದ 70ರನ್ನು ಗುಣಿಸಿ ಬರಿಬೇಕು. ಇದನ್ನು ನಾವು ಸುಲಭದಲ್ಲಿ ಬರೆಯುವ ರೀತಿ ಹೇಗೆ? 4 ಅಂಕೆ ಸಂಖ್ಯೆ 3,250 ಒಂದು ಡೆಸ್ಕಿನ ಬೆಲೆ ಗುಣಿಸು ಬೇಕಾದಂತಹ ಡೆಸ್ಕುಗಳು 75. ಈ 75ಅನ್ನು ಅದರ ಕೆಳಗೆ 1ಗಳ ಮತ್ತು 10ಗಳ ಸ್ಥಾನ ಎರಡೇ ಸ್ಥಾನ ಅದರ ಕೆಳಗೆ ಬರೆದು ನಾವು ಉತ್ತರವನ್ನು ಮಾಡ್ತೇವೆ. ಎಷ್ಟು ಸಿಕ್ಕಿತು? 5ರಿಂದ ಗುಣಿಸುವಾಗ 16,250. ಎಷ್ಟು? 16,250. ಇನ್ನು 7ರಿಂದ ಗುಣಿಸೋದು, 7ರಿಂದ ಅಂದರೆ 70ರಿಂದ ಎಷ್ಟು ಸಿಗ್ತದೆ? 2,27,500 ಸಿಗ್ತದೆ 10ಗಳ ಸ್ಥಾನದಿಂದ ಗುಣಿಸಿದಾಗ. ಹಾಗಾದರೆ ಅದೆರಡನ್ನು 1ಗಳ ಸ್ಥಾನದಿಂದ ಗುಣಿಸಿದಾಗ ಸಿಕ್ಕಿದಂತಹ ಉತ್ತರವನ್ನು 10ಗಳ ಸ್ಥಾನದಿಂದ ಗುಣಿಸಿದಾಗ ಉತ್ತರವನ್ನು ಕೆಳಗೆ ಬರೆದು ಆಮೇಲೆ ನಾವು ಕೂಡಿಸಬೇಕು. ಕೂಡಿಸ್ತಾ ಇದ್ದೀರಲ್ಲ? ಈಗಾಗಲೇ ಅಲ್ಲಿ ತುಂಬ ಜನರಿಗೆ ಉತ್ತರ ಸಿಕ್ಕಿತು. ಎಷ್ಟು ಥರ? ಎಷ್ಟು ಥರ? ಎಷ್ಟು ಥರ? 2,43,750 ಉತ್ತರ. ಎಷ್ಟು? 2,43,750. ಸರಿಯಲ್ಲ? ಎಲ್ರಿಗೂ ಎ ಗ್ರೇಡು. ಹಾಗಾದರೆ 2 ಅಂಕೆ ಸ್ಥಾನದಲ್ಲಿ ಗುಣಿಸಲಿಕ್ಕೆ ನೀವೆಲ್ಲರೂ ಕಲ್ತಿದ್ದೀರಿ ಅಂತ ಆಯಿತು. ಸಮವಸ್ತ್ರ ಹಂಚೋದು ಶಾಲೆಗೆ. ಎಲ್ಲರಿಗೂ ಕೂಡ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಈಗ ಸರಕಾರದ ವತಿಯಿಂದಲೇ ಸಮವಸ್ತ್ರ ಯೂನಿಫಾರ್ಮ್ ಸಿಗ್ತದೆ. ಒಂದು ಸಮವಸ್ತ್ರದ ಲೆಕ್ಕವನ್ನು ನೋಡೋಣ. ಒಂದು ಶಾಲೆಯಲ್ಲಿ 528 ಹುಡುಗಿಯರು 443 ಹುಡುಗರು ಇರುವರು. ಹುಡುಗರ ಸಮವಸ್ತ್ರಕ್ಕೆ 160 ರೂಪಾಯಿ ಹಾಗೂ ಹುಡುಗಿಯರ ಸಮವಸ್ತ್ರಕ್ಕೆ 210 ರೂಪಾಯಿ ಆಗೋದಾದರೆ ಮಕ್ಕಳ ಒಟ್ಟು ಸಮವಸ್ತ್ರಕ್ಕೆ ಬೇಕಾಗುವ ಹಣ ಎಷ್ಟು? ಪ್ರಶ್ನೆಯನ್ನು ಇನ್ನೊಮ್ಮೆ ಓದಿಕೊಳ್ಳಿ. ನಾವು ಯಾವುದೇ ಇಂತಹ ಪ್ರಶ್ನೆಗಳನ್ನು ಸಿಕ್ಕುವಾಗ ಒಮ್ಮೆ ಸ್ವಲ್ಪ ನೋಡೋದು ಶುರು ಮಾಡೋದಲ್ಲ ಲೆಕ್ಕ ಮಾಡಲಿಕ್ಕೆ. ಏನು ಮಾಡಬೇಕು? ಪ್ರಶ್ನೆಯನ್ನು 2 ಸಲ 3 ಸಲ ನೋಡಬೇಕು. ಎಂತೆಲ್ಲ ವಿಷಯಗಳದರಲ್ಲಿ ಉಂಟು? ಸಮವಸ್ತ್ರಕ್ಕೆ ಅರ್ಹರಾದಂತಹ ಹುಡುಗರೆಷ್ಟು ಅದನ್ನು ನೋಡಿಕೊಳ್ಬೇಕು. ಆ ವಿಷಯ ಉಂಟು. ಹುಡುಗರಿಗೆ ಮಾತ್ರ ಇರುವುದಾ? ಅಲ್ಲ, ಹುಡುಗಿಯರಿಗೂ ಉಂಟು. ಹುಡುಗಿಯರನ್ನು ನೋಡಿಕೊಳ್ಬೇಕು. ಇನ್ನು ಹುಡುಗರಿಗೆ ಸಮವಸ್ತ್ರಕ್ಕೆ ಎಷ್ಟು ಹಣ ಆಗ್ತದೆ? ಕೊಡಲಿಲ್ವ? ಅಲ್ಲಿ ಓದುವಾಗ ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿ ಹುಡುಗರಿಗೆ, ಅದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಹುಡುಗಿಯರಿಗೆ ಎಷ್ಟು ರೂಪಾಯಿ ಆಗ್ತದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಕ್ರಿಯೆ ಮಾಡಬೇಕು? ಗುಣಾಕಾರ ಮಾಡಬೇಕು. ಕೆಲವರು ಕೇಳಲಿಕ್ಕುಂಟು, ಟೀಚರ್ ಏನು ಮಾಡಬೇಕಾದ್ದು? ಕುಡಿಸೋದಾ ಕಳೆಯುವುದಾ? ಅಲ್ಲ, ಗುಣಿಸೋದಾ ಭಾಗಿಸೋದಾ? ಹೀಗೆ ಕೇಳುವುದಲ್ಲ. ನೀವೇನು ಮಾಡಬೇಕು? ನೀವೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಓದುವಾಗ ಗೊತ್ತಾಗ್ತದೆ. ಪ್ರಶ್ನೆಗಳನ್ನು ಓದಿ ನಾವೇ ಅರ್ಥೈಸಿಕೊಳ್ಳುವುದು. ಶಾಲೆಯಲ್ಲಿರುವಂತಹ ಹುಡುಗರು ಎಷ್ಟು? 443. ಅಲ್ಲಿ ಕೂಡಲೇ ನಾವು ಬರಿಬೇಕಾದ್ದು ಹುಡುಗರ ಸಮವಸ್ತ್ರಕ್ಕೆ ತಗಲುವ ಖರ್ಚು. 443 ಹುಡುಗರಿಗೆ 160 ರೂಪಾಯಿ ಹಾಗೆ ಬರಿಬೇಕು. 443 ಗುಣಿಸು ಪುನಃ 3 ಸಂಖ್ಯೆ 160. 1ಗಳು 10ಗಳು 100ಗಳು ಹೀಗೆ 3 ಸ್ಥಾನವನ್ನು ಅದು ತುಂಬಿಕೊಳ್ತದೆ. ಅದನ್ನು ಗುಣಿಸಬೇಕು. 0ಯಿಂದ ಗುಣಿಸುವುದಂದರೆ ನಮ್ಗೆ ಗೊತ್ತು. 0ಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ಉತ್ತರ ಅದುವೇ ಉತ್ತರ 0. ಹಾಗಾದರೆ ಏಕಸ್ಥಾನದಲ್ಲಿರುವ 0ಯಿಂದ ಗುಣಿಸಿದಾಗ ಉತ್ತರ 0.
ಮುಂದೆ 6ರಿಂದ ಗುಣಿಸಿ ಬರಿಬೇಕು. 6ರಿಂದ ಎಲ್ಲಿಗೆ ಗುಣಿಸಬೇಕು? ಒಂದುಗಳ ಸ್ಥಾನಕ್ಕೆ ಮೊದಲು ಗುಣಿಸಬೇಕು. ಎಲ್ಲಿಗೆ? 6 3 ಇಷ್ಟ. ಅದನ್ನು ಎಲ್ಲಿ ಬರಿಬೇಕು? 10ಗಳ ಸ್ಥಾನದಲ್ಲಿ ಬರಿಬೇಕು. ನೇರವಾಗಿ ಸ್ಥಾನಕ್ಕೆ ಸರಿಯಾಗಿ ಸಂಖ್ಯೆಗಳನ್ನು ಬರೆದ್ರೆ ಉತ್ತರ ತಪ್ಪಾಗುವುದೇ ಇಲ್ಲ, ಎಲ್ಲರಿಗೂ ಎ ಗ್ರೇಡೇ ಸಿಗ್ತದೆ. ಆಮೇಲೆ 6ರಿಂದ ಗುಣಿಸಿ ಬರ್ದಿರಲ್ಲ, ಆಮೇಲೆ 1ರಿಂದ ಗುಣಿಸಿ ಬರೀಲಿಕ್ಕೆ ಕಷ್ಟ ಉಂಟಾ? ಅದೇ ಸಂಖ್ಯೆ ಬರೆದ್ರೆ ಆಯಿತು. 1ರಿಂದ ಗುಣಿಸೋದು ಅಂತ ಹೇಳಿದರೆ ಅಷ್ಟೇ, ಅದೇ ಸಂಖ್ಯೆ ಬರೀಬೇಕು. ಮಾತ್ರ ಸ್ಥಾನ ಸರಿಯಾಗಿರಬೇಕು. 100ರ ಸ್ಥಾನದಲ್ಲಿ ಮೇಲೆ ಎಲ್ಲಿ 4 ಮತ್ತು 1 ಉಂಟು ಅದೇ ಸ್ಥಾನದಲ್ಲಿ ಕೆಳಗೆ ನಮ್ಮ ಉತ್ತರವನ್ನು ಬರೀಲಿಕ್ಕೆ ಹೊರಡಬೇಕು. ಸರಿ ಆಯ್ತಲ್ಲ? ಬರ್ದಿರಲ್ಲ. ಒಟ್ಟು ಎಷ್ಟು ಉತ್ತರ? 70,880. ಹುಡುಗರಿಗೆ ಬೇಕಾದಂತಹ ಸಮವಸ್ತ್ರದ ಹಣ ಸಿಕ್ಕಿತು. ಹುಡುಗಿಯರ ಸಂಖ್ಯೆ ಎಷ್ಟು? ಹುಡುಗಿಯರ ಸಂಖ್ಯೆ ಅದನ್ನು ನಾವಲ್ಲಿ ಬರಿಬೇಕು. ಎಷ್ಟು? 528 ಹುಡುಗಿಯರ ಸಂಖ್ಯೆ. ಹುಡುಗಿಯರ ಒಬ್ಬರಿಗೆ ತಗಲುವ ಖರ್ಚು ಎಷ್ಟು ರೂಪಾಯಿ? 210 ರೂಪಾಯಿ. ಹಾಗಾದರೆ ಅದನ್ನು ಸರಿಯಾಗಿ ಸ್ಥಾನಕ್ಕೆ ಸರಿಯಾಗಿ ಅದರ ಕೆಳಗೆ ಬರಿಬೇಕು. ಸರಿಯಲ್ಲ? ಬರ್ದಿರಿ. ಆಮೇಲೆ ಸುರುವಿಗೆ ಒಂದುಗಳ ಸ್ಥಾನದ ಲೆಕ್ಕ 0, ಅದಕ್ಕೊಂದು ನಾವು ಒಂದು 0 ಹಾಕಿ ಅಲ್ಲಿ ಇಟ್ಟರೆ ಸಾಕು. ಆಮೇಲೆ ಮುಂದೆ 1ರಿಂದ ಗುಣಾಕಾರ ಅದೇ ಸಂಖ್ಯೆಯನ್ನು ಬರೆಯುವಂಥದ್ದು. ಆಮೇಲೆ 100ಗಳ ಸ್ಥಾನದಲ್ಲಿರೋ 2ರಿಂದ ಗುಣಾಕಾರ. ಬರ್ದಿರಲ್ಲ? ಮಾಡ್ತಾ ಇದ್ದೀರಲ್ಲ? ಸರಿ. ಹಾಗಾದರೆ ಎಷ್ಟು ಸಿಕ್ಕಿತು? 2,10,880. 2,10,880 ಸಿಕ್ಕಿತು. ಇದೆರಡು ಉತ್ತರವನ್ನು ನಾವೇನು ಮಾಡಬೇಕು? ಒಟ್ಟು ಸೇರಿಸಿದಾಗ ನಮಗೆ ಏನಾಗ್ತದೆ? ಸಮವಸ್ತ್ರಕ್ಕೆ ನಮ್ಮ ಶಾಲೆಗೆ ಸಿಕ್ಕಿದ ಹಣ ಎಷ್ಟು ಅಂತ ತಿಳಿತದೆ. ಎರಡನ್ನು ಕೂಡಿಸಿ ಸ್ಥಾನಕ್ಕೆ ಸರಿಯಾಗಿ ಬರೆದುಕೊಳ್ಳಿಕ್ಕೆ ಮರಿಬೇಡಿ. 6 ಅಂಕೆ ಸಂಖ್ಯೆ ಇರುವಂತಹ ಸಂಖ್ಯೆಯನ್ನು ಮೇಲೆ ಬರೆದುಕೊಳ್ಳಿ, 5 ಅಂಕೆ ಸಂಖ್ಯೆ ಇರುವುದನ್ನು ಅದರ ಕೆಳಗೆ ಬರೆದುಕೊಳ್ಳಿ. ಸರಿ, ಸಿಕ್ಕಿತಲ್ಲ ಉತ್ತರ? ಕೂಡಿಸೋದು. ಕೊನೆಗೆ ಒಟ್ಟು ಅಂತ ಆಗಬೇಕಾದ್ರೆ ನಾವು ಯಾವಾಗಲೂ ಕೂಡಿಸಬೇಕು. ಮೊತ್ತ ಅದು ಒಟ್ಟು ಎಷ್ಟು? ಅರೆ ಒಟ್ಟು ಅಂತ ಇರುವಾಗ ನಮ್ಗೆ ಗೊತ್ತಾಗಬೇಕು ಅದು ಕೂಡಿಸುವ ಲೆಕ್ಕ ಅಂತ. ಅಲ್ಲಿ ಕೊನೆಗೆ ನಾವು ಒಟ್ಟು ಕಂಡುಕೊಳ್ಬೇಕಾದ್ರೆ ಕೂಡಿಸಬೇಕು. 2 ಸಂಖ್ಯೆಯನ್ನು ಕೂಡಿಸಿದ್ದೀರಲ್ಲ? ಉತ್ತರ ಸಿಕ್ಕಿತಲ್ಲ? ಸರಿ, ಎಷ್ಟು ಸಿಕ್ಕಿತು? ಹುಷಾರ್. 2,81,760 ಸರಿಯಲ್ಲ? ಸಿಕ್ಕಿದವರಿಗೆಲ್ಲ ಎ ಗ್ರೇಡು, ಒಳ್ಳೆ ಮಕ್ಕಳು, ಹುಷಾರ್. ಹಾಗಾದರೆ ಇದರ ಎಲ್ಲ ಹಂತಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡಿದ್ದೀರಲ್ಲ? ಪ್ರಶ್ನೆ ಬಿಡಿಸಲಿಕ್ಕೆ ಗೊತ್ತಾಯ್ತಲ್ಲ? ಸರಿ, ಇದೇ ರೀತಿಯ 2 ಪ್ರಶ್ನೆಗಳು ನಿಮ್ಮ ಪಾಠಪುಸ್ತಕದಲ್ಲಿದೆ. ಪುಟ ನಂಬರ್ 17ರಲ್ಲಿ 2 ಪ್ರಶ್ನೆ ವಿಶ್ಲೇಷಣೆ ಲೆಕ್ಕಗಳಿದೆ. ಅದನ್ನು ಮಾಡುವಂಥ ಕೆಲಸ ಯಾರಿಗೆ? ನಿಮಗೆ. ಸರಿಯಲ್ಲ? ಮಾಡ್ತಿರಲ್ಲ? ಟೀಚರ್ ಆ 2 ಲೆಕ್ಕವನ್ನು ಇಲ್ಲಿ ತೋರಿಸ್ತಾರೆ. ಈ 2 ಲೆಕ್ಕವನ್ನು ನೀವು ಮಾಡಬೇಕು. ಸರಿಯಲ್ಲ? ಎಲ್ಲರೂ ಮಾಡ್ತೀರಿ. ಹಾಗಾದರೆ ಇವತ್ತು ನಾವು ಯಾವುದೆಲ್ಲ ವಿಷಯಗಳನ್ನು ಚರ್ಚಿಸಿದ್ದೇವೆ? ಅಂಕೆಗಳ ಸಂಖ್ಯೆ, ಅಂಕೆಗಳ ಮೊತ್ತ, ಅಂಕೆ ಮೊತ್ತ, ಅದರಲ್ಲೊಂದು ವರ್ಕ್ಶೀಟ್ ಉಂಟು, ಕಾಪ್ರೇಕರ್ ಸಂಖ್ಯೆ, ಆಮೇಲೆ ಒಂದು ಗುಣನ ಪಟ್ಟಿಯನ್ನು ಪೂರ್ತಿಗೊಳಿಸುವಂಥದ್ದು, ಆಮೇಲೆ ಪ್ರಾಯೋಗಿಕ ಪ್ರಶ್ನೆಗಳು 2. ಇದೆಲ್ಲವನ್ನು ಮಾಡಬೇಕು. ಇವತ್ತೇ ಮಾಡಿ ಅಧ್ಯಾಪಕರಿಗೆ ತೋರಿಸಿ ಗುಡ್ ಎ ಎಲ್ಲ ಕೊಡ್ತಾರಲ್ಲ, ಖುಷಿ ಆಗ್ತದಲ್ಲ? ಸರಿ, ಒಳ್ಳೆ ಮಕ್ಕಳು. ಎಲ್ಲರಿಗೂ ಕೂಡ ಕೊನೆಯದಾಗಿ ಕೃತಜ್ಞತೆಗಳು.